ಚಿಕನ್ ಬೇಯಕ್ಕೆ ಹಾಕಿ ಆಮೇಲೆ ಮಸಾಲೆಗಳನ್ನ ಹುರ್ಕೊತೀನಿ. ಅಶ್ವಿನಿ, ಚಿಕನ್ ಸುಕ್ಕ ಇದೇ ಮಸಾಲೆ ಬೇಕಾದರೂ ನೀವು ಮಟನ್ಗೂ ಕೂಡ ಹಾಕೋಬೋದು. ಚಿಕನ್ ತೊಳೆದಿಟ್ಟಿರೋಂಥ ಚಿಕನ್ನ ಹಾಕೊತಾ ಇದ್ದೀನಿ. ಇವಾಗ ನಾನು ಎಲ್ಲ ಮಸಾಲೆ ಪದಾರ್ಥಗಳನ್ನ ತೊಗೊಂಡಿದ್ದೀನಿ. ನಿಮ್ಮನೆ ಮಸಾಲೆ ಪದಾರ್ಥಗಳೆಲ್ಲ ಯಾವ ಥರ ಸೌಂಡ್ ಮಾಡುತ್ತೆ ಅಂತ ಹೇಳಿ. ಪೌಡರ್ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸುಮ್ಮನೆ ಹೆಂಗೆ ಕಾಣಿಸ್ತೈತೆ ಅಶ್ವಿನಿ ಚಿಕನ್ ಸುಕ್ಕ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಕನ್ ಸುಕ್ಕ ರೆಸಿಪಿ ಮಾಡ್ತಾಯಿದ್ದೀನಿ. ಚಿಕನ್ ಸುಕ್ಕ ರೆಸಿಪಿ ಮಾಡೋದಕ್ಕೆ ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು ಮೊದಲಿಗೆ ಮಸಾಲೆಗೆ 1-2ರಿಂದ 3 ಸ್ಪೂನು ಧನಿಯಾ, 1-2 ಸ್ಪೂನು ಮೆಣಸು, 1-2 ಸ್ಪೂನು ಜೀರಿಗೆ, ಇದರಲ್ಲಿ ಎಲ್ಲ ಗರಂ ಮಸಾಲ ಐಟಮ್ ಇದೆ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಮೊಗ್ಗು, ಪಲಾವ್ ಎಲೆ ಎಲ್ಲ ಇದೆ. 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ, ಮತ್ತು ಇಲ್ಲಿ ಸ್ವಲ್ಪ ಗಸಗಸೆ ಮತ್ತು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಇದರಲ್ಲಿ ನೀವು ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೋಬೋದು. ಸೊ ನಾನು ಗೋಡಂಬಿ ಇತ್ತು ಅಂತ ಅಂದ್ಬಿಟ್ಟು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು 2 ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ 2 ಹಾಕ್ಕೊಳ್ಳಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ 2 ಇದೆ, ಕಲರ್ಗೆ ಮತ್ತು ಖಾರಕ್ಕೆ. ಇದು ಸ್ವಲ್ಪ 1-2 ಗೆಡ್ಡೆ ಬೆಳ್ಳುಳ್ಳಿ, ಇದು ಕರಿಬೇವಿನ ಸೊಪ್ಪು, ಈರುಳ್ಳಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇಲ್ಲಿ 1.5 kg ಅಷ್ಟು ಚಿಕನ್ ಇದೆ. ಇದು ಅರಿಶಿನ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ತೆಂಗಿನಕಾಯಿ, ಒಂದೇ ಒಂಚೂರು ಹುಣಸೆಹಣ್ಣು, ಅಂದರೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು. ಇವಾಗ ನಾನು ಯಾವ ರೀತಿ ಮಾಡೋದು ತೋರಿಸ್ತೀನಿ ಬನ್ನಿ. ಇವಾಗ ನಾನು ಫಸ್ಟು ಚಿಕನ್ ಬೇಯಕ್ಕೆ ಹಾಕ್ತೀನಿ. ಚಿಕನ್ ಬೇಯ್ತಾ ಇರೋಗ್ಲೇ ನಾನು ಮಸಾಲೆನೇ ಇದನ್ನೆಲ್ಲ ಫುಲ್ಲು ಡ್ರೈಯಾಗೆ ರೋಸ್ಟ್ ಮಾಡಬೇಕಾಗತ್ತೆ. ಫಸ್ಟಿಗೆ ನಾನು ಫುಲ್ಲು ಒಂದು ಬಟ್ಲು ಈರುಳ್ಳಿ ತೊಗೊಂಡಿದ್ದೀನಿ, 2 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕೆಂಪಾಗೋವರೆಗೂ ಹುರಿಬೇಕು. ಅದನ್ನು ಹುರಿದಾದ್ಮೇಲೆ ಎತ್ತಿ ಸೈಡ್ಗೆ ಇಟ್ಕೊತೀನಿ. ಅದನ್ನು ಉದ್ದುದ್ದ ಹಚ್ಚಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ಅತ್ತೆ ಹೆಚ್ಚಿರೋದು, ಅದಕ್ಕೆ ಸಣ್ಣ ಸಣ್ಣಗೆ ಹಚ್ಬಿಟ್ಟವ್ರೆ. ಫುಲ್ಲು ಹೈ ಫ್ಲೇಮಲ್ಲೇ ಇಟ್ಕೊಂಡು, ಈರುಳ್ಳಿ ಬೇಗ ಕಲರ್ ಬರೋಲ್ಲ, ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗೆ ಬಾಡಿಸ್ಕೋಬೇಕು. ಫುಲ್ಲು ರೋಸ್ಟ್ ಆಗಿಬಿಡ್ಬೇಕು, ಕಂದು ಬಣ್ಣ ಬರೋವರೆಗೂ ಹುರಿತೀನಿ. ಇದನ್ನು ನೀಟಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇನ್ನೂ ಬೇಕಾದ್ರೆ ಚೆನ್ನಾಗಿ ಫುಲ್ ರೋಸ್ಟ್ ಮಾಡ್ಬೋದು. ಸದ್ಯಕ್ಕೆ ಇವಾಗ ಇಷ್ಟಿರಲಿ. ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ತೆಗೆದು ಬಟ್ಲಿಗೆ ಹಾಕೊತೀನಿ. ಇದೇ ಬಾಣಲಿಲೇ ಎಣ್ಣೆ ಇದೆ. ಸೊ ಇದಕ್ಕೆ ನಾನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಚಿಕನ್ ತೊಳೆದಿಟ್ಟಿರೋಂಥ ಚಿಕನ್ನ ಹಾಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಚಿಕನ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ನಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು, ಮಸಾಲೆಗೆ ಹಾಕ್ಕೊಂಡು ಅರಿಶಿನ ರುಬ್ಬೋದು. ಬಟ್ ನಾನು ಚಿಕನ್ಗೆ ನೀಟಾಗಿ ಹಿಡೀಲಿ ಅಂತ ಅಂದ್ಬಿಟ್ಟು, ಅದ್ರದ್ದು ಸ್ಮೆಲ್ಲೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಅರಿಶಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಿ ಚಿಕನ್ ಬೇಯಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಮಸಾಲೆಗಳನ್ನೆಲ್ಲ ರೋಸ್ಟ್ ಮಾಡಬೇಕು, ಹುರಿಬೇಕು. ಡ್ರೈ ರೋಸ್ಟೇ ಮಾಡಬೇಕು. ಯಾವುದನ್ನು ಎಣ್ಣೆ ಹಾಕ್ಕೊಂಡೇನು ಹುರಿಯೋದು ಬೇಡ, ಫುಲ್ ಡ್ರೈಯಾಗೆ ರೋಸ್ಟ್ ಮಾಡೋಣ. ಫಸ್ಟು ನಾನು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಾವು ಸಾಂಬಾರು ಪುಡಿ ರೀಸೆಂಟಾಗಿ ಮಾಡಿದ್ವಿ, ಬಟ್ ಅದು ತೋರಿಸಿಲ್ಲ. ನೆಕ್ಸ್ಟ್ ಮಾಡಿದಾಗ ಸಾಂಬಾರು ಪುಡಿ ನಾವು ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂತು ಸರಿ, ತುಂಬ ಚೆನ್ನಾಗಿತ್ತು. ಇವಾಗ ಇದಾಗಿದೆ. ಇದಕ್ಕೆ ನಾನು 1-2 ಸ್ಪೂನು, 2ರಿಂದ 3 ಸ್ಪೂನ್ ಇದೆ ಧನಿಯಾ. ಇದು ಕೂಡ ಜೊತೆಲೇ ಫ್ರೈ ಆಗಲಿ, ಏನಾಗಲ್ಲ. ಧನಿಯಾನೂ ಅಷ್ಟೇ ಘಮ್ ಅನ್ನಬೇಕು, ಹುರಿದಿದ ತಕ್ಷಣ ಫ್ಲೇವರ್. ಇವಾಗ ನಾನು ಎಲ್ಲ ಮಸಾಲೆ ಪದಾರ್ಥಗಳನ್ನ ತೊಗೊಂಡಿದ್ದೀನಿ. ಮತ್ತು 1-2 ಸ್ಪೂನು ಮೆಣಸು, ಅದು ಸ್ವಲ್ಪ ಫ್ರೈ ಆಗಲಿ. ಬಾಂಡಿ ತಂದಿರೋದಕ್ಕೇನು ಸ್ವೀಟ್ ಮಾಡಲ್ವ? ಮಾಡೋಣ, ಸರ್ಪ್ರೈಸ್ ಇದೆ.
ನಾನು ಸಬ್ಬಕ್ಕಿ ಪಾಯಸ ಕೇಳ್ತಾ ಇದ್ದೀನಿ, ನಮ್ಮ ಅತ್ತೆ ಮಾಡ್ಕೊಡ್ತಾ ಇಲ್ಲ. ನೀವು ಯಾರಾದರೂ ಕಮೆಂಟ್ ಮಾಡಿ, ನೀವು ಕಮೆಂಟ್ ಮಾಡಿದ್ರೆ ನಮ್ಮ ಅತ್ತೆ ಸಬ್ಬಕ್ಕಿ ಪಾಯಸ ಮಾಡ್ತಾರೆ. ಸರ್ಪ್ರೈಸಾಗಿ ಮಾಡ್ತೀನಿ ಸಬ್ಬಕ್ಕಿ ಪಾಯಸ, ಯಾಕೆ ಅಂತ ಕಾಯ್ತಾ ಇರಿ ಅಲ್ವಾ ಅಶ್ವಿನಿ? ಹೌದು, ನಾನಂತೂ ಒಂದು 10 ದಿನದಿಂದ ಕೇಳ್ತಾ ಇದ್ದೀನಿ, ನನಗಂತೂ ಸಿಕ್ಕಿಲ್ಲ. ಇದು ಫ್ರೈ ಆಗ್ತಾ ಇದೆ, ಇಲ್ಲ ಚಿಟಪಟ ಚಿಟಪಟ ಅಂತ ಸಿಡಿತಾ ಜೀರಿಗೆ. ಅದೇ ಟೈಮಲ್ಲೇ ಇದು ರೋಸ್ಟ್ ಆಗಲಿ, ಗಸಗಸೆ ಮತ್ತು ಗೋಡಂಬಿನೂ ಹಾಕ್ತೀನಿ. ಗಸಗಸೆ ಬೇಗ ಸೀದ್ಬಿಡುತ್ತೆ, ಸೊ ಅದಕ್ಕೆ ಲಾಸ್ಟಲ್ಲಿ ಹಾಕಿದ್ದು. ಅದು ಬಾಣಲಿ ಇಳಿಸುವಾಗ ಬೇಕಾದ್ರೆ ಹಾಕ್ಕೊಂಡ್ರು ಅದು ಹಂಗೆ ಬಿಸಿಗೆ ಚಿಟಪಟ ಅಂದ್ಬಿಡುತ್ತೆ. ಮೆಣಸಿನ್ಕಾಯಿ ಲಳ ಅಂದು ಮಸಾಲೆ ಸಾಮಾನು ಚಿಟಪಟ ಅಂದರೆ ಚಿಕನ್ ಚುಕ್ಕ ರೆಡಿ ಆಗುತ್ತೆ. ಹೌದು, ಅಡುಗೆ ಮಾಡೋರಿಗೆ ಯಾವ್ಯಾವ ಮಸಾಲೆ ಪದಾರ್ಥಗಳು, ಏನೇನು ವಸ್ತುಗಳು ಯಾವ್ಯಾವ ಸೌಂಡ್ ಮಾಡುತ್ತೆ ಅನ್ನೋದು ಗೊತ್ತಿರುತ್ತೆ. ನಮ್ಮ ಮಸಾಲೆ ಹಿಂಗೆ ಕಾಣಿಸ್ತಾ ಇದೆ. ನಿಮ್ಮನೆ ಮಸಾಲೆ ಪದಾರ್ಥಗಳೆಲ್ಲ ಯಾವ ಥರ ಸೌಂಡ್ ಮಾಡುತ್ತೆ ಅಂತ ಹೇಳಿ. ಮತ್ತೆ ಇವಾಗ ಇದಾಗಿದೆ, ಇದಾರದ್ಮೇಲೆ ನಾವು ರುಬ್ಬಣ. ಇದೇ ಟೈಮಲ್ಲೇ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ನೀಟಾಗೆ ಸ್ವಲ್ಪ ಬೆಳ್ಳುಳ್ಳಿ ಇಲ್ಲಿಟ್ಟಿದ್ದೀನಿ, ಇದನ್ನು ತರಿಯಾಗಿ ಪೌಡ್ರ್ ಮಾಡೋಣ. ನೀಟಾಗೆ ಹಾರಕ್ಕೆ ಬಿಡೋಣ. ಅಷ್ಟರಲ್ಲಿ ನಾನು ತೆಂಗಿನಕಾಯಿನ ಹುರ್ಕೊತೀನಿ. ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು. ಇದನ್ನು ಬಾಣಲಿಗೆ ಹಾಕ್ಕೊಂಡು ಬಿಸಿ ಮಾಡಿ ಫುಲ್ಲು ಹಸಿದೆಲ್ಲ ಹೋಗಬೇಕು. ಹಸಿದು ಹಾಕ್ಬೋದು, ಬಟ್ ಬೇಡ, ಕೊಬ್ಬರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿವಾಗ ಇದರಲ್ಲಿ ಹಸಿಕಾಯಿನ ತೊಗೊಂಡಿದ್ದೀನಿ, ಹಸಿಕಾಯಿ ಇತ್ತು, ಸೊ ಅದಕ್ಕೆ ತೊಗೊಂಡಿದ್ದೀನಿ. ಇದರಲ್ಲಿರೋ ನೀರಿನಂಶ ಎಲ್ಲ ಹೋಗಿ ಫುಲ್ಲು ಗರಿಗರಿಯಾಗಿ ಬಿಸಿಗೆ ಎಷ್ಟು ಬೇಗ ಆಗುತ್ತೆ. ಕೊಬ್ಬರಿನೇ ಬೇಕು ಅಂತ ಏನಿಲ್ಲ, ಅಡುಗೆ ಮಾಡೋರು ಏನಾದರೂ ಟಿಪ್ಸ್ ಯೂಸ್ ಮಾಡ್ಬೋದು. ಕೊಬ್ಬರಿ ಇಲ್ಲ ಅಂದರೆ ತೆಂಗಿನಕಾಯಿ, ಬಟ್ ಕೊಬ್ಬರಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಮಟನ್ ಸಾರಾಗಲಿ ಚಿಕನ್ ಸಾರಾಗಲಿ ತುಂಬ ಟೇಸ್ಟ್ ಇರುತ್ತೆ. ಯಾಕೆಂದರೆ ಭಟ್ರುಗಳೆಲ್ಲ ಜಾಸ್ತಿ ಕೊಬ್ಬರಿನೇ ಯೂಸ್ ಮಾಡೋದು, ಬೇಗ ಸ್ಮೆಲ್ ಬರಲ್ಲ, ಅದು ಹಳಸಲ್ಲ. ಇವತ್ತು ಮಾಡಿ ನಾಳೆ ಇಟ್ಟು ತಿಂದ್ರೂ ಚೆನ್ನಾಗಿರುತ್ತೆ. ಹಸಿಕಾಯಿ ಆದರೆ ಸ್ವಲ್ಪ ಬೇಗ ಹೋಗುತ್ತೆ. ಅದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯೆಲ್ಲ ಸ್ವಲ್ಪ ಮುರಿದು ಹಾಕೋಣ, ಬೇಗ ಆಗುತ್ತೆ. ಬಟ್ ನಾನು ಚಿಕ್ಕ ಜಾರ್ ತೊಗೊಂಡಿದ್ದೀನಲ್ಲ, ಸ್ವಲ್ಪ ಐತೆ ಅಂತ, ಅದಕ್ಕೆ ಇದನ್ನು ಒಂದು ರೌಂಡ್ ಫಸ್ಟು ಗರ್ರ ಅನ್ನಿಸ್ತೀನಿ. ಇವಾಗ ಇದಾಗಿದೆ, ಪೌಡರ್ ರೆಡಿಯಾಗಿದೆ. ನಮಗೆ ಫುಲ್ ಡ್ರೈ ರೋಸ್ಟ್ ಬೇಡ, ಗ್ರೇವಿ ಥರ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ಇವಾಗ ನಾನು ಚಿಕನ್ ಇಲ್ಲಿ ಬೇಯ್ತಿದೆ, ಇದೆಲ್ಲ ಸ್ವಲ್ಪ ನೀರಿನಂಶ ಎಲ್ಲ ಸುಂಡ್ಲಿ, ಅಂದರೆ ಡ್ರೈ ಆಗಲಿ, ಆಮೇಲೆ ಹಾಕ್ತೀನಿ. ಚಿಕನ್ ಬೆಂದಿದೆ, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಚಿಕನ್ ಎಲ್ಲ ಬೆಂದಿದೆ. ಇವಾಗ ನಾನು ಸ್ವಲ್ಪನೇ ಪೌಡ್ರ್ ಹಾಕ್ಕೋತಾ ಇದ್ದೀನಿ ಇದಕ್ಕೆ. ನೋಡಿ, ಇದೇ ಪೌಡ್ರನ್ನ ನಾನು ಇವಾಗ ಇದು ಎಲ್ಲ ಹಿಡೀಲಿ. ನಾನು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಹಾಕೋಣ. ಫುಲ್ಲು ಡ್ರೈ ಮಾಡ್ತೀನಿ ನಾನು. ಮತ್ತು ಇದು ನೀರು ದೋಸೆಗೆ, ಪರೋಟಾಗೆ, ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ನಿಮಗೆ ಗ್ರೇವಿ ಥರ ಬೇಕು ಅಂದ್ರೂ ಕೂಡ ಮಾಡ್ಕೋಬೋದು. ಬೆಂದ ಮೇಲೆ ಕಲರ್ ಬಿಡುತ್ತೆ ನೋಡಿ, ಬೇಯ್ತಾ ಕಲರ್ ತುಂಬ ಚೆನ್ನಾಗಿ ಬರ್ತಾಯಿದೆ ಅಲ್ಲ. ಗಮ್ಮಂತಿದೆ. ನಾನು ಮಾಡೋ ಅಡುಗೆಗೆಲ್ಲ ಅಶ್ವಿನಿಗೆ ಹೊಟ್ಟೆ ಜಾಸ್ತಿ ಹಸಿಯುತ್ತೆ. ಮಾಡ್ತಾರೆ ನಮ್ಮ ಅತ್ತಿಗೆ. ನೀವು ರೆಸಿಪಿ ಎಲ್ಲ ಟ್ರೈ ಮಾಡಿ, ನಿಜ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಬಿಟ್ಟು ಮತ್ತೆ ಮುಚ್ಚೋಣ. ಅದು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳಿ. ಇದರಲ್ಲಿ ಹಾಕಿರೋ ಅಂಶ ಎಲ್ಲ ನೀಟಾಗಿ, ಮಸಾಲೆ ಎಲ್ಲ ನೀಟಾಗಿ ಹಿಡಿದು ಹಾಕೈತತೆ. ನಾನು ಯಾವುದನ್ನು ವೇಸ್ಟ್ ಮಾಡಲ್ಲ, ಕೈಯಲ್ಲಿ ನೀಟಾಗಿ ಹಿಂಗೆ ಬೆಳೆದು ಹಿಂಗೆ ಹಾಕ್ಬಿಡ್ತೀನಿ.
ಮಸಾಲೆನೂ ಅಷ್ಟೇ, ಯಾವುದನ್ನು ವೇಸ್ಟ್ ಮಾಡೋದು. ವೇಸ್ಟ್ ಮಾಡಬಾರ್ದು. ₹1 ಇಲ್ಲ ಅಂದರೂ ಅಂಗಡೀಲಿ ಯಾವ ಸಾಮಾನು ಕೊಡಲ್ಲ. ಸೊ ಏನು ವೇಸ್ಟ್ ಮಾಡಬಾರ್ದು. ನೋಡಿ, ಇದೇ ಟೈಮಲ್ಲೇ ನಾನು ಇದು ಫುಲ್ಲು ಕೊಬ್ಬರಿ ಥರನೇ ಆಗೋಗಿದೆ. ಕೊಬ್ಬರಿ ಥರನೇ ಇದೆ. ಫುಲ್ಲು ಬಿಸಿಲೆಲ್ಲ ರೋಸ್ಟ್ ಆಗಿದೆಯಲ್ಲ, ಇದನ್ನು ಕೂಡ ಜೊತೆಗೆ ಬೇಕಾದರೆ ರುಬ್ಕೋಬೋದು. ರುಬ್ಬೋದು. ನಾವಿಲ್ಲಿ ಮೇಲೆ ಹಾಕ್ತಾಯಿದ್ದೀನಿ, ತಿನ್ನುವಾಗ ಚೆನ್ನಾಗಿರುತ್ತೆ ಬಾಯಿಗೆ ಸಿಗುವಾಗ. ಸೊ ಅದಕ್ಕೆ ಇದನ್ನು ಒಂದು ರೌಂಡ್ ಈಗ ಮಿಕ್ಸ್ ಕೊಡೋಣ. ಸುಮ್ಮನೆ ಇದ್ರೆ ಹೆಂಗೆ ಕಾಣಿಸ್ತೈತೆ ಅಶ್ವಿನಿ? ಚಿಕನ್ ಸುಕ್ಕ. ಇದೇ ಮಸಾಲೆ ಬೇಕಾದರೂ ನೀವು ಮಟನ್ಗೂ ಕೂಡ ಹಾಕೋಬೋದು. ಮಟನ್ ಸುಕ್ಕ, ಮಟನ್ನ ಬೇಯಿಸ್ಕೊಂಡು ಸಪ್ರೇಟ್ ಎತ್ಕೋತಿರಲ್ಲ, ಆವಾಗ ಫುಲ್ ನೀರು ಥರ ಇರೋದು ಎತ್ಕೋಬೇಡಿ, ಅದು ಸಪ್ಪೆ ನೀರು. ಮಟನ್ನೆಲ್ಲ ಎತ್ಕೊಂಡು ಈ ಥರ ಒಗ್ಗರಣೆ ಮಾಡಿಕೊಂಡು ಮಸಾಲೆ ಹಾಕ್ಕೊಂಡ್ರೆ ಅದು ಮಟನ್ ಸುಕ್ಕನೂ ಕೂಡ ಆಗುತ್ತೆ. ತುಂಬ ಚೆನ್ನಾಗಿದೆ. ಫುಲ್ಲು ಡ್ರೈ ಆಗ್ತಾಯಿದೆ. ಅದು ಸ್ವಲ್ಪ ಇದರಲ್ಲಿ ಕೊಬ್ಬರಿ, ಕಾಯಿನ ತುರಿ, ಮಸಾಲೆ ಎಲ್ಲ ಇದೆಯಲ್ವ, ಇದರಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇವಾಗ ನೀಟಾಗಿ 1-2 ನಿಮಿಷ ಬೇಯಲಿ ಮುಚ್ಚಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ದೋಸೆ ಮಾಡ್ಕೊಬರ್ತೀನಿ. ನೀರು ದೋಸೆ ಮಾಡೋಕ್ಕೆ ಟೈಮ್ ಇಲ್ಲ, ಸೊ ನಾರ್ಮಲ್ ದೋಸೆ ಇಟ್ಟಿದೆ, ದೋಸೆನೇ ಹಾಕ್ತೀನಿ. ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಎಲ್ಲ ಬಿಟ್ಟಿದೆ, ನೀಟಾಗಿ ಮಸಾಲೆ ಎಲ್ಲ ಹಿಡಿದಿದೆ ಚಿಕನ್ನು. ಸೂಪರಕ್ಕೆ ಬಾಯಲ್ಲಿ ನೀರು ಬರ್ತಿದೆ. ಬೇಗ ಬೇಗ ವಿಡಿಯೋ ಎಂಡಾಗಿ ನಾನು ತಿನ್ನೋಣ ಅಂತ ಕಾಯ್ತಾ ಇದ್ದೀನಿ. ಹೌದಾ? ಆಗತ್ತೆ, 2 ನಿಮಿಷ. ಇಲ್ಲಿ ಬಿಸಿ ಬಿಸಿ ಮಸಾಲೆ ದೋಸೆ ರೆಡಿ. ಸ್ವಲ್ಪ ರೋಸ್ಟ್ ಆಗಿ ಬಿಡ್ಬೇಕಿತ್ತು, ಮಸಾಲೆ ದೋಸೆ ಆಗ್ತಾ ಇತ್ತು. ಎತ್ಬಿಟ್ಟು ಅದೇ ದೋಸೆ ರೆಸಿಪಿ, ಮಸಾಲೆ ದೋಸೆ ರೆಸಿಪಿ ತೋರಿಸಿ. ಓಕೆ. ಮೊನ್ನೆ ಇಡ್ಲಿ ತುಂಬ ಚೆನ್ನಾಗಿ ಬಂದಿತ್ತು, ಮಲ್ಲಿಗೆ ಹೂವು ಥರ ಹಾಕಿಲ್ಲ ಅಷ್ಟೆ. ಈ ಟೈಮಲ್ಲಿ ನಾನು ಫ್ರೈ ಮಾಡ್ಕೊಂಡಂತ ಆನಿಯನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ. ಸೂಪರ್. ಇವಾಗ ಇದಾಗಿದೆ, ಇದನ್ನು ಒಂದು ಸಲ ಮಿಕ್ಸ್ ಕೊಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಚಿಕನ್ ತಿನ್ನಬೇಕಾದ್ರೆ ಇದು ಆನಿಯನ್ನು ಮಧ್ಯ ಸಿಕ್ಕಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ, ಫ್ರೈಡ್ ಆನಿಯನು. ಅದಕ್ಕೆ ಇದನ್ನು ಲಾಸ್ಟಲ್ಲಿ ಹಾಕಿದ್ದು. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಬೇಕಾದರೆ ರುಬ್ಬಕ್ಕೂ ಕೂಡ ಹಾಕೋಬೋದು, ಫ್ರೈ ಮಾಡಿಬಿಟ್ಟು. ಇವಾಗ ಇದು ರೆಡಿಯಾಗಿದೆ. ಫ್ಲೇಮ್ನ ಆಫ್ ಮಾಡಿ ಸರ್ವ್ ಮಾಡೋಣ, ದೋಸೆ ಸುಟ್ಬಿಟ್ಟು. ಇವಾಗ ರೆಡಿಯಾಗಿದೆ, ದೋಸೆನೂ ಕೂಡ ಹಾಕಿದ್ದೀನಿ. ಗಾರ್ನಿಶಿಂಗ್ ಸಹ ನೋಡಿ, ಇಲ್ಲಿ ನೋಡಿ ಎಲ್ಲ ಆಗಿದೆ. ಸೊ ಈಗ ಚಿಕನ್ ಹಾಕೋದು. ಇದು ಬಾಯಿ ನೀರು. ದೋಸೆ ಮತ್ತು ಚಿಕನ್ ಸುಕ್ಕ ರೆಡಿಯಾಗಿದೆ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಫಸ್ಟ್ ನಾನೇ ಟೇಸ್ಟ್ ಮಾಡ್ತೀನಿ. ಕ್ಯಾಮ್ರಾಮನ್ ಕೊಡ್ಬೋದಿತ್ತಲ್ವಾ? ಕೊಡ್ತೀನಿ ನೆಕ್ಸ್ಟ್. ತುಂಬ ಬಿಸಿ ಇದೆ. ಆನಿಯನು ತುಂಬ ಚೆನ್ನಾಗಿ ಸಿಗ್ತಾಯಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಮಾಡಿ ಚಿಕನ್ ಸುಕ್ಕ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್.